ಶಾಸಕರ ಬಣ ಮತ್ತು ವಿರೋಧಿ ಬಣದ ನಡುವೆ ವಾಗ್ವಾದ ಏರ್ಪಟ್ಟಂತಹ ಘಟನೆ ನಡೆದಿದೆ. ಇದು 12ನೇ ತಾರೀಕು ನಡೆಯಲಿರುವಂತಹ ಸಹಕಾರಿ ಸಂಘದ ಚುನಾವಣೆಗೆ ಸಂಬಂಧಪಟ್ಟಂತೆ ಸ್ಪರ್ಧಿಸಿದ ಅಭ್ಯರ್ಥಿಗಳಿಗೆ ಚಿನ್ನ ಹಂಚುವ ಸಭೆಯಲ್ಲಿ ಈ ವಾಗ್ವಾದ ಆಗಿರೋದು. ಎರಡೂ ಬಣಗಳನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡಬೇಕಾಯಿತು. ಶಾಸಕರ ಬಣ ಮತ್ತು ವಿರೋಧಿ ಬಣದ ನಡುವೆ ತಿಕ್ಕಾಟ ಯಾವ ರೀತಿ ಇತ್ತು ಅನ್ನೋದು ಬಹಿರಂಗ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಪುನೀತ್. ಯಾವ ವಿಚಾರಕ್ಕೋಸ್ಕರ ಗಲಾಟೆ ಈ ಹಂತಕ್ಕೆ ಹೋಯ್ತು ಅಂತ ಮುಂಚೆಯಿಂದ ಕೂಡ ವೈಷಮ್ಯ ಆಗಾಗ ಬಹಿರಂಗ ಆಗ್ತಾ ಇತ್ತಾ ಅಥವಾ ಇದೇ ಮೊದಲ ಬಾರಿಗೆ ಈ ರೀತಿ ಸ್ಫೋಟ ಆಗಿರೋದಾ? ಖಂಡಿತವಾಗ್ಲೂ ಮಮತಾ, ಏನು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಇದೆ 12ನೇ ತಾರೀಕಿತ್ತು. 12ನೇ ತಾರೀಕು ಇದ್ದಂತ ಸಂದರ್ಭದಲ್ಲಿ ಇವತ್ತು ಚಿಹ್ನೆ ಅಂದ್ರೆ ಅಭ್ಯರ್ಥಿಗಳಿಗೆ ಚಿಹ್ನೆ ಕೊಡುವಂತಹ ಒಂದು ಸಭೆಯನ್ನು ಕೂಡ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಅವರ ಬಣ ಏನಿದೆ ಅವರು ಒಂದು ವಿರೋಧವನ್ನು ಕೂಡ ಮಾಡಿದ್ರು. ಅಂದ್ರೆ ಮತದಾರ ಪಟ್ಟಿಯಲ್ಲಿ ಸದಸ್ಯರಾಗಲ್ದೇ ಇರೋರು ಮತ್ತೆ ಬೋಗಸ್ ಮತದಾರರ ಪಟ್ಟಿಯನ್ನು ಮಾಡಿದ್ದಾರೆ. ಇದರಿಂದಾಗಿ ಮತದಾರ ಪಟ್ಟಿಯನ್ನು ಅದನ್ನ ತಿರಸ್ಕರಿಸಿ ಮತ್ತೆ ಹೊಸದಾಗಿ ಮತದಾನ ಪಟ್ಟಿಯನ್ನು ಮಾಡಿ ಅನ್ನುವಂತ ಒಂದು ಪಟ್ಟನ್ನು ಹಿಡಿದ್ರು. ಆದ್ರೆ ವಿರೋಧಿ ಬಣಗಳು ಇಲ್ಲ, ಅದು ಸರಿಯಾಗಿದೆ, ಮತದಾನ ಪಟ್ಟಿ ಸರಿಯಾಗಿದೆ, ಯಾವುದೇ ರೀತಿಯಂತಹ ಅವ್ಯವಹಾರ ಆಗಿಲ್ಲ ಅನ್ನುವಂತ ಒಂದು ವಾಗ್ವಾದವನ್ನು ಕೂಡ ನಡೆಸಿದ್ರು. ಒಂದು ಕೈ ಮಿಲಾಯಿಸುವಂತಹ ಹಂತಕ್ಕೂ ಕೂಡ ತಲುಪ್ತು. ಕೂಡಲೇ ನಲ್ಲೂರಿನ ಪೊಲೀಸರು ಕೂಡ ಬಂದು ಒಂದು ಪರಿಸ್ಥಿತಿ ನಿಯಂತ್ರಣ ಮಾಡಿದ್ರು. ಈಗ ಡಿಸಿ ಅವರಿಗೆ ಒಂದು ಮನವಿಯನ್ನು ಕೊಡೋದಕ್ಕೆ ಶಾಸಕ ಶಿವಗಂಗಾ ಬಸವರಾಜ್ ಅವರ ಬಣ ಆಗಿರ್ಬೋದು ಮತ್ತೆ ಅವರು ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಬಿಜೆಪಿ ಅಭ್ಯರ್ಥಿ ಅಂದ್ರೆ ಬಿಜೆಪಿ ಪರವಾಗಿ ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾ ಇದಾರೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು ಮಮತಾ. ರೈಟ್, ಧನ್ಯವಾದ ಪುನೀತ್ ತಮ್ಮ ಮಾಹಿತಿಗಾಗಿ.